ನಮಸ್ತೆ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಸೌಂದರ್ಯ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೆಸರಿಗೆ ತಕ್ಕಂತೆ ಸೌಂದರ್ಯವಂತೆ ಇವರು. ನಟನೆಗೆ ನಿಂತ್ರೆ ಆಕೆ ಅಭಿಜಾತ ಕಲಾವಿದೆ. ಬಹುಭಾಷಾ ನಟಿ ಸೌಂದರ್ಯ ಅಗಲಿಕೆ 2 ದಶಕವೇ ಕಳೆದು ಹೋಗಿದೆ. ಆದರೆ ಅಭಿಮಾನಿಗಳ ಮನದಲ್ಲಿ ಸುಮಧುರ ನೆನಪು, ಅಚ್ಚಳಿಯದ ಬೆಳಕು. ಆದರೆ ಸೌಂದರ್ಯ ಅವರ ಸಾವಿನ ಸುದ್ದಿ ಅನೇಕರಲ್ಲಿ ಆತಂಕ ಮೂಡಿಸಿದ್ದು ನಿಜ. ಅಂದಹಾಗೆ ಸೌಂದರ್ಯ ಸಾವಿನ ವಿಚಾರದಲ್ಲಿ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಏಪ್ರಿಲ್ 17 ಬಂದ್ರೆ ಸೌಂದರ್ಯ ಅವರು ದುರಂತ ಕಂಡು 21 ವರ್ಷ ಆಯಿತು. ಆದ್ರೂ ನಟಿ ಸೌಂದರ್ಯದ್ದು ಮಾಸದ ಸೌಂದರ್ಯ. ಇದೇ ಬೆಂಗಳೂರಿನಿಂದ ಕೆಲ ಮೈಲಿ ದೂರದಲ್ಲೇ ಆಕೆಯ ಹೆಲಿಕಾಪ್ಟರ್ ಪತನ ಆಗಿ ಗುರುತೇ ಸಿಗದಷ್ಟು ಮಾಸುಗಟ್ಟಿದ್ರು. ಇದೀಗ ಸೌಂದರ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅವರು ಕೊನೆಯುಸಿರೆಳೆದಿದ್ದು ಅಪಘಾತದಲ್ಲ, ಕೊಲೆ ಅಂತ ದೂರು ದಾಖಲಾಗಿದೆ. ಈ ಹೊಸ ಬೆಳವಣಿಗೆ ಇಡೀ ದಕ್ಷಿಣ ಭಾರತವನ್ನೇ ದಂಗುಗೊಂಡಿಸಿದೆ. ಅದು 2004 ಏಪ್ರಿಲ್ 17ನೇ ತಾರೀಕು ಬೆಂಗಳೂರಿನಿಂದ ಹಾರಿದ ಲಘು ವಿಮಾನ ಕೆಲವೇ ನಿಮಿಷಗಳಲ್ಲಿ ಪತನ ಆಗಿ ಧಗ್ಗನೆ ಹೊತ್ತಿ ಉರಿದಿತ್ತು. ಜಸ್ಟ್ 31 ವಯಸ್ಸಷ್ಟೇ. ಸೌಂದರ್ಯ ಎಂಬ ಬೆಳದಿಂಗಲ ಬೆಳಮುಗಿಲು ಶಾಶ್ವತವಾಗಿ ಮರೆಯಾಗಿತ್ತು. ಸೌಂದರ್ಯ ಸತ್ತ 21 ವರ್ಷಗಳ ಬಳಿಕ ಕೇಸ್ ಮತ್ತೆ ತಲೆ ಎತ್ತಿದೆ. ಸೌಂದರ್ಯ ಸಾವು ಅಪಘಾತವಲ್ಲ, ಅದೊಂದು ಕೊಲೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಯಾರ ವಿರುದ್ಧ ದೂರು ದಾಖಲಾಗಿದೆ ಗೊತ್ತಾ? ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಪೊಲೀಸ್ ಠಾಣೆಯಲ್ಲಿ ಟಾಲಿವುಡ್ನ ಸ್ಟಾರ್ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಾಗಿದೆ. ಕೆಲ ತಿಂಗಳಿಂದ ತೆಲುಗಿನ ಹಿರಿಯ ನಟ ಮೋಹನ್ ಬಾಬು ತಮ್ಮ ಕೌಟುಂಬಿಕ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಈಗ ಆಂಧ್ರದ ಖಮ್ಮಂ ಜಿಲ್ಲೆಯಲ್ಲಿ ಮೋಹನ್ ಬಾಬು ವಿರುದ್ಧ ಕೇಸ್ ದಾಖಲಾಗಿದೆ. ಸೌಂದರ್ಯ ಜೀವ ಕಳೆದುಕೊಳ್ಳೋದ್ರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅಂತ ವ್ಯಕ್ತಿಯೊಬ್ರು ಆರೋಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಸೌಂದರ್ಯಗೂ ನಟ ಮೋಹನ್ ಬಾಬುಗೂ ಇರೋ ನಂಟೇನು? ಸೌಂದರ್ಯ ಸಾವಿನ ಸುದ್ದಿಯಲ್ಲಿ ನಟ ಮೋಹನ್ ಬಾಬು ಹೆಸರು ಕೇಳಿ ಬರ್ತಿರೋದ್ಯಾಕೆ? ನಟ ಮೋಹನ್ ಬಾಬು ಅಕ್ರಮವಾಗಿ ವಶಪಡಿಸಿಕೊಂಡಿರುವ 6 ಎಕರೆ ಭೂಮಿಯನ್ನ ಸರ್ಕಾರ ಕಿತ್ಕೊಳ್ಬೇಕು ಅಂತ ಖಮ್ಮಂ ಎಸಿಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಚಿಟ್ಟಿಮಲ್ಲೋ ಅನ್ನೋ ವ್ಯಕ್ತಿ ದೂರು ಕೊಟ್ಟಿದ್ದಾರೆ. ಆ ಭೂಮಿಯನ್ನ ಅನಾಥಾಶ್ರಮ, ಸೇನೆ ಅಥವಾ ಪೊಲೀಸರಿಗೋ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಮೋಹನ್ ಬಾಬು ಅವರಿಂದ ನನಗೆ ಜೀವ ಬೆದರಿಕೆ ಇದ್ದು ರಕ್ಷಣೆ ಕೂಡ ಕೇಳಿದ್ದಾರೆ. ಆದ್ರೆ ಸೌಂದರ್ಯ ಸಾವಿನ ಕುರಿತು ಈ ಆರೋಪಗಳು ಕೆಲವರು ಸುಳ್ಳು ಅಂತ ಹೇಳ್ತಿದ್ದಾರೆ. ಈ ದೂರು ಬರೀ ಪ್ರಚಾರದ ಗಿಮಿಕ್ ಅಂತ ಇನ್ನೂ ಕೆಲವರು ಆರೋಪಿಸಿದ್ದಾರೆ. ಸತ್ಯ ಅಸತ್ಯ ಒಂದೇ ನಾಣ್ಯದ 2 ಮುಖ. ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು. ಅಷ್ಟಕ್ಕೂ ಇದು ಸತ್ಯನ ಸುಳ್ಳ? ತನಿಖೆ ನಡೆಸಿದ್ರೆ ನಿಜ ಹೊರ ಬಂದ್ರೂ ಬರಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.